congratulations, grace the event and bless the team. Oh, ನಮ್ಮ ಗುರುಶಂಕರ ಕೂಡ ಮೀಟಿಂಗ್ ಮಾಡಬೇಕು ಅಂತ ಕೇಳ್ತಾರೆ. ಒಳ್ಳೆ ಪ್ಲೇಯರ್ ನಮ್ಮ ತಂಡಪ್ಪ ದೇವೇಂದ್ರ ಸರ್ ಅವರು ನಮ್ಮ ಶಾಸಕರಿಂದ ಅದ್ಭುತವಾದಂತ ಒಂದು ಬಾಲಿಂಗ್ ಅನ್ನ ಮಾಡ್ತಾ ಇದ್ದಾರೆ. ವಯಸ್ಸು ಲೆಕ್ಕಿಲ್ಲ, ನಾನು ಆಡ್ಬೇಕಂತ ಈಗ ನೀವು ಜಿಗಿದಾಗ ನಾವು ಜಿಗಿದು ಕೆಳಗಿದ್ರೆ ಎಲ್ಲ ನೀವು ಎಷ್ಟು ಸಲ ಬಿದ್ದು ಏನಾಗೋದು ಅದು ಕೂಡ ನಾವು ಎಷ್ಟೋ ಸಲ ಬಿದ್ದಿದ್ದೀವಿ. ಕೆಲವೊಂದ್ಸಲ ಆಗ್ಯದ ಅವಾಗ ಬಹಳ ನೋವಾಗಿ ಬಹಳ ಕಷ್ಟ ಆಯ್ತು. ಆದ್ರೂ ಕೂಡ ಈ ಒಂದು ಇದು ವಯಸ್ಸಿರ್ತಕ್ಕಂಥದ್ದೆಲ್ಲ ಇದೆಲ್ಲ ಉಪಯೋಗ ಮಾಡಬೇಕು. ಮುಂದಿನ ಪೀಳಿಗೆಗೆ ಇದು ಮಾರ್ಗದರ್ಶನ ದಾರಿದೀಪ ಆಗಬೇಕು. ಹಾಗಾಗಿ ಹೇಳಿ ನಮ್ಮನ್ನು ಕಳಿಸಿ ನಾವು 2-4 ಬಾಲು 2-4 ಬ್ಯಾಟಿಂಗ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಕಾರ್ಯಕ್ರಮಗಳಿಗೆ ಗೌರವ ಕೊಡ್ತೀವಿ. ಅದಕ್ಕಾಗಿ ಕಾರ್ಯಕ್ರಮ ಕುರಿತು ಡಾಕ್ಟರ್ ಗಣಪತಿ ಸರ್ ಅವರು ಮಾತಾಡಬೇಕೆಂದು ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಆತ್ಮೀಯವಾದ ಶುಭ ಸಾಯಂಕಾಲದ ನಮನಗಳು. ಇಡೀ ಜಗತ್ತಿನಲ್ಲಿ ಅತ್ಯಂತ ಜನಪ್ರಿಯವಾಗಿರುವಂತಹ ಸ್ಪೋರ್ಟ್ಸ್ ಅಂದ್ರೆ ಅದು ಕ್ರಿಕೆಟ್ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ವರ್ಲ್ಡ್ ಕಪ್ ಅಲ್ಲಿ ನಡೆದ್ರೆ ನಮ್ಮ ಮುಂದೆ ವರ್ಲ್ಡ್ ಕಪ್ ನಡೆದಿರ್ತ ಯಾಕಂದ್ರೆ ಅದರೊಂದು ಉಲ್ಲಾಸ, ಅದರೊಂದು ಆಸಕ್ತಿ. ವಿಶೇಷವಾಗಿ ಇಂಡಿಯಾ ಕೂಡ ಯಾವ್ದಾದ್ರು ಬ್ಯಾಟಿಂಗ್ ನಡೆದಂದ್ರೆ ರೋಡ್ ಮೇಲೆ ಯಾರು ಜನ ಇರಲ್ಲ, ರೋಡ್ ಮೇಲೆ ಯಾರು ಜನ ಇರಲ್ಲ. ನಿಜವಾಗ್ರು ನಾನು ಬಹಳ ಸಂತೋಷ ಪಡ್ತೀವತ್ತ ಶಾಂತಪ್ಪಣ್ಣನ ಗೋಪಾಲಾಚಾರ್ಯರು, ಯಾದವ್ ಅವರು, ಮಲ್ಲಿಕಾರ್ಜುನ ಸ್ವಾಮಿ ಅವರು, ರೂಪಾಕ್ಷ ಅವರು ಏನಿವತ್ತು ಬಂದಿದ್ದಾರೆ. ಕ್ರಿಕೆಟ್ ಸಾಯಂಕಾಲ ಆದಗಳನ್ನ ಬೇರೆ ಬೇರೆ ಕಡೆ ನಾವು ಬುಕ್ ಮಾಡ್ತೀವಿ. ಇವತ್ತೇನಿದೆ ಒಂದು ವಾತಾವರಣಕ್ಕೆ ಎಲ್ಲರೂ ಇಲ್ಲಿ ಬಂದು ಆಡ್ತಿಲ್ಲ. ನೀವು ಇಷ್ಟು ಆಟ ಆಡಿ, ಇದು ಒನ್ನೂರು ಬೆಳಗಿನ ಆಟ, ಇದು ಒನ್ನೂರು ಬೆಳಗಿನ ಆಟ. ಈ ಆಟ ಹೆಂಗಿದೆ ಬಂದ್ರೆ ಸಂಗಡ ಅತ್ಯಂತ ಪ್ರೋತ್ಸಾಹ ನೀಡುವಂತ ಕೆಲಸವನ್ನ ನಮ್ಮ ಡಾಕ್ಟರ್ ಸಾಜಿದ್ ಸಮೀರ್ ಅವರು ಮಾಡ್ತಾ ಇದ್ದಾರೆ. ಇಂಥ ವರ್ಷ ಇವತ್ತ ನಮಗೆ ಪ್ರೋತ್ಸಾಹ ನೀಡಲು ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಹುಶಃ ಶಾಂತಪ್ಪಣ್ಣವರು ಹೇಳಿದ ಹಾಗೆ ಅದು ಕ್ರಿಕೆಟ್ ನೋಡಿದ್ರೆ ನಾನು ಆಡ್ಬೇಕನ್ಸುತ್ತೆ. ನನ್ನ ವಯಸ್ಸು ನೀರಿಯಲ್ಲಿ ಮನಸ್ಸನ್ನ ಇನ್ವಾಲ್ವ್ ಮಾಡ್ತಾ ಇದ್ದೇನೆ. ಅತ್ಯಂತ ಜನಪ್ರಿಯವಾಗಿರುವಂತ ಇವತ್ತ ಕ್ರಿಕೆಟ್ ಅತ್ಯಂತ ಒಲವು ಬೆಳಕಿನ ಈ ಒಂದು ಆಟದಲ್ಲಿ ಸೋಲು ಗೆಲುವು ಸಹಜ. ಶಾಂತಪ್ಪಣ್ಣ ಕೇಳ್ತಿದ್ದ ಹೋರಾಟಗಳಿರ್ತಕ್ಕಂಥ ಅವ್ರವ್ರ ಮೇಲೆ ನೋಡಿದಿಲ್ಲ, ಹಣ ಹೋರಾಡಲಿ ಸಿಕ್ಸ್ ಹೊಡಲಿ ಬಾಲ್ ಇಲ್ಲೇ ಇರುತ್ತಂತ ಹೇಳಿದೆ, ಬಾಲು ಇಲ್ಲೇ ಇರುತ್ತಂತ ಹೇಳಿದ. ಬಹುಶಃ ಆ ರೀತಿಯ ಉತ್ತಮವಾದ ಮತ್ತು RFC ಪ್ರೋ ಅವರು, ವಿಶೇಷವಾಗಿ ನಮ್ಮ ಚಂದ್ರಶೇಖರ್ ದಂಡಿನವರು ಒಳ್ಳೆಯ ರೀತಿಯ ಕಾರ್ಯಕ್ರಮ. ಅದೆಲ್ಲ ಟೀಮ್ ಮತ್ತೆ ಅಭಿವೃದ್ಧಿ ಹೇಳಿದಂಗಲ್ಲ, ಎಲ್ಲರ ಒಂದು ಟೀಮಿನ ಸಹಕಾರ, ಸಹಾಯ, ಪ್ರೀತಿ, ಅಭಿಮಾನ ಈ ರೀತಿಯಲ್ಲಿ ಇದು ಒಂದು ರೀತಿಯ ಒಂದು ಸ್ಟ್ರೆಂತ್. ಏನು ಒಗ್ಗಟ್ಟಿನ ಶಕ್ತಿ ಅಂತ ಹೇಳ್ತಾರಲ್ಲ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾರಲ್ಲ, ಆ ಒಗ್ಗಟ್ಟನ್ನ ತೋರಿಸಿ. ನಾನು ರಾತ್ರಿ 7-8 ಆದ್ಮೇಲೆ ಯುವಕರು ಎಲ್ಲೆಲ್ಲಿ ಇರ್ತಾರ ಅಲ್ಲಿರಬಾರ್ದು, ಇಂದಲ್ಲಿರ್ಬೇಕು. ಇಂದಲ್ಲಿ ಅದು ದೇಶದ ಸ್ಟ್ರೆಂತ್ ಆಗ್ತದೆ, ದೇಶದ ಶಕ್ತಿ ಆಗ್ತದೆ. ಯುವ ಶಕ್ತಿ ದೇಶದ ಶಕ್ತಿ ಅಂತ ತೋರಿಸಿಕೊಡ್ತಾರೆ. ಆಟ ಆಡ್ತೀರಿ, ದೇಹಕ್ಕೆ ವ್ಯಾಯಾಮ ಆಗುತ್ತಾ, ಊಟ ಮಾಡ್ತೀರಿ, ಆರಾಮ ನಿಂತು ಬರ್ತೀರಿ. ಇದು ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೆ ನಾನು. ಹೌದಾ? ಇಂಥ ಒಂದು ಒಳ್ಳೆ ಮನೋಭಾವನೆ ಕ್ರೀಡಾ ಹವ್ಯಾಸವನ್ನ ರೂಢಿಸಿಕೊಂಡಿರುವಂತ ಎಲ್ಲ ಯುವಕರಿಗೆ ಮತ್ತು ಅದಕ್ಕೆ ಪ್ರೋತ್ಸಾಹ ನೀಡತಕ್ಕಂತ ಎಲ್ಲ ಹಿರಿಯರಿಗೆ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆ ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಮಾಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಂಚಿಕೊಂಡು ಯಾವುದೇ ಕಲಾಗಳನ್ನ ಮಾಡಲಾರದೆ ಈ ಆಟಗಳನ್ನ ಯಶಸ್ವಿಯಾಗಿ ನೆರವೇರಿಸಬೇಕು. ಅದೇ ರೀತಿಯಾಗಿ ಈ ಕ್ಲಬ್ನ ಅಧ್ಯಕ್ಷರಾದ ಗೋಪಾಲಾಚಾರ್ಯ ಅವರಿಗೆ ನಾನು ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ, ಇದೇ ರೀತಿ ಕ್ರಿಕೆಟ್ ತರ
ಎಲ್ಲ ಮಹಿಳೆಯರಿಗಾಗ್ಲಿ ಯುವಕರಿಗಾಗ್ಲಿ ಅಥವಾ 60 ವರ್ಷ ಮೇಲ್ಪಟ್ಟವರಿಗೆ ಟೆನ್ನಿಸ್ ಬಾಲ್ ಆಗಿರ್ಬೋದು ಅಥವಾ ಇನ್ನಿತರ ಕ್ರೀಡಾಪಟುಗಳನ್ನ ಕೂಡ ನಿರ್ವಹಿಸಿ ಇಂಥ ಪಂದ್ಯಾವಳಿಗಳನ್ನ ಅವರು ಚಾಲನೆ ಕೊಟ್ಟು ಮಾಡಿಸ್ಬೇಕಂತ ಹೇಳಿ ಅವರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಈ ಒಂದು ಸಂದರ್ಭದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಕ್ಲಬ್ನ ಪದಾಧಿಕಾರಿಗಳಿಗೂ ಹಾಗೂ ತಮ್ಮೆಲ್ಲರಿಗೂ ಕ್ರೀಡಾಪಟುಗಳಿಗೂ ವಂದಿಸುತ್ತಾ ನಾನು ಎರಡು ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Man of the match, really, brilliantly 19-31 runs. Second man of the match, 2 overs, 7 runs, 3 wicket, Prasanna. Nama 2 overs, 7 runs, 3 wicket. Best performance in bowling. ವಾಟ್ಸ್ಆಪ್ ಸ್ಟೇಟಸ್ ಅದಕ್ಕೆ Excellently bowling. Okay. ಧನ್ಯವಾದಗಳು ಸರ್, ತಮ್ಮ ಅಮೂಲ್ಯವಾದ ಸಮಯವನ್ನು ಬದಿಗೊಟ್ಟು. This is a fantastic moment of proud. ಅದೇ ರೀತಿಯಾಗಿ ನಮ್ಮ ಆತ್ಮೀಯ ಅದೇ ರೀತಿಯಾಗಿ ಗೋಪಾಲಾಚಾರ್ಯ ಅವರಿಗೆ ಉಪಾಧ್ಯಕ್ಷರಾದಂತಹ ಶ್ರೀಕಾಂತ್ ಸರ್ ಅವರು ಬಂದ ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.